ಸಾಮಾಜಿಕ ಬದ್ಧತೆ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನವರನ್ನು ಕೂಡ ಪ್ರಗತಿ ಹೊಂದುವಂತೆ ಮಾಡಬಹುದು. ಅಂಥ ಒಂದು ಕೆಲಸವನ್ನು SBI ಫೌಂಡೇಶನ್ ಮಾಡ್ತಾ ಇದೆ. ಪರಿಸರ, ಕೃಷಿ, ಶಿಕ್ಷಣ, ಯುವ ಸಬಲೀಕರಣ, ಮಹಿಳಾ ಸಬಲೀಕರಣ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ SBI ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಸಂಕಲ್ಪ ಎಂಬ NGO ಜೊತೆಗೂಡಿ ಅನೇಕ ಹಳ್ಳಿಗಳಲ್ಲಿ ಉತ್ತಮ ಕಾರ್ಯಗಳನ್ನು ಕೈಗೊಂಡಿದೆ. SBI ಫೌಂಡೇಶನ್ನಿಂದ ಕರ್ನಾಟಕದಲ್ಲಿ ಸಾಮಾಜಿಕ ಸೇವೆಯ ಸಂಕಲ್ಪ. ಪರಿಸರ, ಶಿಕ್ಷಣ, ಆರೋಗ್ಯ ಸೇರಿ ನೂರಾರು ಕಾರ್ಯಕ್ರಮಗಳ ಅನುಷ್ಠಾನ. ಸಂಕಲ್ಪ ಸಂಸ್ಥೆಯ ಮೂಲಕ ಜನರ ಹಣ ಜನರಿಗಾಗಿ ಸದ್ವಿನಿಯೋಗ. ದೇಶದ ಅಭಿವೃದ್ಧಿಗೆ ತೆರೆಮರೆಯಲ್ಲಿ ಶ್ರಮಿಸ್ತಾ ಇರೋ SBI ಸಂಕಲ್ಪ. ಮನ್ ಕಿ ಬಾತ್ನಲ್ಲಿಯೂ ಪ್ರಸ್ತಾಪವಾಗಿರೋ SBIನ ಸಂಕಲ್ಪ ಜನಸೇವೆ. ಹೌದು, ಬ್ಯಾಂಕ್ಗಳು ಕೇವಲ ಲಾಭ ನೋಡ್ತವೆ, ಜನ ಕಲ್ಯಾಣಕ್ಕಿಂತ ಬಡ್ಡಿ ಹಣ ಗಳಿಸೋದೇ ಅವುಗಳ ಧ್ಯೇಯವಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿರುವ ನಡುವೆಯೇ SBI ಫೌಂಡೇಶನ್ ಸಾಮಾಜಿಕ ಕಾರ್ಯಗಳ ಮೂಲಕ ಜನರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ. ದೇಶದಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಇರೋ ಫೌಂಡೇಶನ್ ಕರ್ನಾಟಕದಲ್ಲೂ ಸುಮಾರು 25 ಅಧಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ. ಗದಗ, ಬೆಳಗಾವಿ, ಉಡುಪಿ ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದೆ. ಗದಗನ RTO ಕಚೇರಿ ಬಳಿ ಸಾವಿರಾರು ಮರಗಳನ್ನು ನೆಟ್ಟು ಪರಿಸರ ಉಳಿವಿಗಾಗಿ ಕೆಲಸ ಮಾಡ್ತಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸುಮಾರು 24 ಹಳ್ಳಿಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಣ್ಣ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಟ್ಟು ರೈತರ ದಾಹ ತೀರಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಜೊತೆ SBI ಫೌಂಡೇಶನ್ ಅಧಿಕಾರಿಗಳು ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ಈಗ ಕರ್ನಾಟಕದಲ್ಲಿ ಈ ಒಂದು ನಿಮ್ಮ SBI ಫೌಂಡೇಶನ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ಮೂಡ್ತಾ ಇದೆ, ಏನು ಜನರಿಗೆ ತಲುಪ್ತಾ ಇದ್ರಿ. ಸರ್, ಏನೇನೆಲ್ಲ ಮಾಡ್ತಾ ಇದ್ರಿ ಸರ್? ಯಾವ ರೀತಿ ಮಾಡ್ತಾ ಇದ್ರಿ ಮತ್ತೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ? ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನೇ ಸರ್? SBI ಫೌಂಡೇಶನ್ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನೇಕ ಸಾಮಾಜಿಕ ಸಂಸ್ಥೆಗಳ ಜೊತೆ ಸೇರಿ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಎಜುಕೇಶನ್ ಅಥವಾ ಆರೋಗ್ಯ ಆಗಿರ್ಬೋದು, ಸ್ವಾಸ್ಥ್ಯ ಮತ್ತು ಪರಿಸರ ಸಂರಕ್ಷಣೆಗೋಸ್ಕರ ಆಗಿರ್ಬೋದು, ಮತ್ತೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಆಗಿರ್ಬೋದು. ಈ ರೀತಿ ಹಲವಾರು ಅಭಿವೃದ್ಧಿಯ ಹಲವಾರು ಮುಖಗಳಿವೆ. ಆ ದೃಷ್ಟಿಯಲ್ಲಿ ಆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಗದಗ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಆಮೇಲೆ ಉಡುಪಿ, ಮಂಗಳೂರು, ಆಮೇಲೆ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗಳು ರಾಜ್ಯದ ಹಲವಾರು ಕಡೆಗಳೇ ಈ ಬೇರೆ ಬೇರೆ ಒಂದು ಥಿಮ್ಯಾಟಿಕ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಅಂಗಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು ಮತ್ತೆ ಕೆಲವು ಕಡೆ ಸರ್ಕಾರಿ ಸಂಸ್ಥೆಗಳ, ಸರ್ಕಾರಿ ಉಪಸಂಸ್ಥೆಗಳ ಜೊತೆಯಲ್ಲಿ ಭಾಗಿದಾರಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ ಸಂಕಲ್ಪ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮೀರಾ ನಾಯಕರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ SBI ಫೌಂಡೇಶನ್ ನಿಮ್ಗೆ ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇದೆ? ಏನೆಲ್ಲ ಕಾರ್ಯಕ್ರಮ ಮಾಡಿದ್ರಿ ಎಸ್ಪೆಷಲಿ ಗದಗನಲ್ಲಿ, ರಾಜ್ಯಾದ್ಯಂತ, ಮತ್ತೆ ಏನೆಲ್ಲ ಇನ್ನೂ ಮಾಡ್ಬೇಕನ್ನೋ ಪ್ಲಾನ್ ಇದೆ ಸರ್? ಏನ್ ಗುರಿ ಇದೆ? ನಮಸ್ಕಾರ. ಈ ನಾವು ಸಂಕಲ್ಪ ಸಂಸ್ಥೆಯಿಂದ ಒಂದು 17 ವರ್ಷದಿಂದ ಏನು ಒಂದು ನೀರು ಮತ್ತು ನಿರ್ವಹಣೆ ಒಳಗೆ ಕೆಲಸ ಮಾಡ್ತಾ ಇದ್ವಿ, ಅಂತರ್ಜಲ ಅಭಿವೃದ್ಧಿ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಸೊ ಇದನ್ನು ಗಮನಿಸಿ ನಮ್ಗೆ 2020ರಲ್ಲಿ SBI ಫೌಂಡೇಶನ್ ಜೊತೆಗೆ ನಾವು ಕೊಲಾಬ್ರೇಷನ್ ಆಗಿ ಅವು ನಮ್ಮ ಗದಗ ಜಿಲ್ಲೆ ಮುಂಡ್ರಿ ತಾಲೂಕು ನಾವು 5 ಹಳ್ಳಿ ಆಯ್ಕೆ ಮಾಡಿಕೊಂಡು ಆ 5 ಹಳ್ಳಿ ಒಳಗೆ ನಾವು ಸಮಗ್ರವಾಗಿ ನಾವು ರೂರಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನ 5 ಹಳ್ಳಿ ಒಳಗೆ ಮಾಡಿದ್ವಿ. ಹಾರಗಿರಿ ಪಂಚಾಯತ್ 4 ಹಳ್ಳಿ ಮತ್ತು ಪೆಟಾಲೂರು ಹಳ್ಳಿ ಒಳಗೆ. ಇದಿಷ್ಟು ಏನು SBI ಫೌಂಡೇಶನ್ ಮುಖ್ಯಸ್ಥರು ಮತ್ತೆ ಸಂಕಲ್ಪ NGOದ ಮುಖ್ಯಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಜನರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಬಹಳಷ್ಟು ಕೃತಜ್ಞನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಒಂದು ರೀತಿ ಆತ್ಮಸಂತೃಪ್ತಿ ಇದೆ. ಯಾಕಂತಂದ್ರೆ ಇಷ್ಟ ಸರ್ಕಾರ ಮಾಡುವಂತ ಬಹುತೇಕ ಕೆಲಸಗಳನ್ನ ಇವರು ಒಂದು ಅರೆ ಸರ್ಕಾರಿ ಸಂಸ್ಥೆಯವರು ಮತ್ತೆ SBI ಫೌಂಡೇಶನ್ ದವರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ಇವರ ಯೋಜನೆಗಳು ತಲುಪಲಿ, ಇನ್ನೂ ಹೆಚ್ಚೆಚ್ಚು ಗ್ರಾಮಗಳು ಅಭಿವೃದ್ಧಿ ಆಗಲಿ ಅಂತ ಆಶಿಸೋಣ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.
ಒಟ್ಟಾರೆ ಕೃಷಿ, ಮಹಿಳಾ ಸಬಲೀಕರಣ, ಯುವ ಶಕ್ತಿಗೆ ಪ್ರೇರಣೆ, ಸೇನೆಗೆ ಸೇರುವವರಿಗೆ ತರಬೇತಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಜನರಿಗೆ ಅನುಕೂಲ ಆಗುವ ರೀತಿ ಶ್ರಮಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಸುರೇಶ್, ನ್ಯೂಸ್ ಫಸ್ಟ್, ಗದಗ.